ಸರ್ ಡೆಲ್ಲಿಗೆಲ್ಲ ಯಾರು ಹೋಗಿದ್ರು ಏನೋ ನಿರಾಸೆ ಆಗಿದೆ ಅಂತ ಅಂದ್ಬಿಟ್ಟು ಸರ್ ಕ್ಯಾಬಿನೆಟ್ ರೀಚೇಬಲ್ ಅಂತಕ್ಕಂಥದ್ದು ಇದು ಪ್ರತಿ ಸರ್ಕಾರದಲ್ಲೂ ನಡೀತಕ್ಕಂಥ ಒಂದು ಪ್ರತಿಕ್ರಿಯೆ. ಇದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಪಕ್ಷದ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಎಲ್ರು ಒಪ್ಕೊಳ್ತಾರೆ. ಹಾಗಾಗಿ ಏನೂ ಇದಕ್ಕೆ ಹೆಚ್ಚಿನ ಅರ್ಥ ಕೂಡ ಅವಶ್ಯಕತೆ. ಕೆಲವು ಶಾಸಕರು ಹೇಳ್ತಾರೆ ಸರ್, ಅಂದ್ರೆ ಇವಾಗಿರುವಂತ ಸಚಿವರು ಇದ್ದಾರೆ, ತೃಪ್ತಿದಾಯಕವಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರನ್ನ ರಿಸೆಪ್ಟ್ ಮಾಡಿ ನಮಗೆ ಅವಕಾಶ ಕೊಡಿ ಅಂತ ಕಡೆ ಬಹಿರಂಗವಾಗಿ ಹೇಳ್ಬೋದು, ಅದೇನು ತಪ್ಪೇನಿಲ್ಲ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಎಲ್ಲಾ ಸಚಿವರ ಬಗ್ಗೆನೂ ಕೂಡ ಅವರು ಒಂದು ಇವ್ಯಾಲ್ಯೂಯೇಟ್ ಅನ್ನು ಮಾಡಿದ್ದಾರೆ. ಹಾಗಾಗಿ ರೀಶಫಲ್ ಮಾಡ್ತಕ್ಕಂಥದ್ದು ಅವರ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ತಾರೆ. ಅದ್ರಲ್ಲಿ ಯಾರಿಗೂ ಏನು ತ್ಯಾಗ ಮಾಡ್ಬೇಕು ಅನಿವಾರ್ಯ ಬಂದ್ರೆ ತಾವು ರೆಡಿ ಇದೀವಿ. ಅಲ್ಲ ನೋಡಿ, ರೀಶಫಲ್ ಪಕ್ಷ ಎಲ್ಲರಿಗಿಂತ ದೊಡ್ಡದು. ಪಕ್ಷ ಏನ್ ತೀರ್ಮಾನ ಮಾಡ್ತದೆ, ಪಕ್ಷದ ಜೊತೆ ನಾವ್ ಯಾವಾಗ 100% ನಾನ್ ದಾವಣಗೆರೆಯಲ್ಲೇ ಒಂದ್ ವಾರ ಇದ್ದೆ. 100% ದಾವಣಗೆರೆ ಬೇಕು. ತಲೆದಂಡ ಏನು ಇಲ್ಲ, ಯಾವ ತಲೆದಂಡನೂ ಮಾಡಿಲ್ಲ. ನಜೀರ್ ಅಹಮದ್ ಅವರು ಸೀನಿಯರ್ ಕಾಂಗ್ರೆಸ್ ಲೀಡರ್ ಸರ್, ಅವ್ರಿಗೆ ಹೇಳ್ದೇನೆ ಅವ್ರನ್ನ ವಜಾ ಮಾಡಿರುವಂತದ್ದು ಹೇಗೆ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ಹೈಯೆಸ್ಟ್ ಲೆವೆಲ್ ಅಲ್ಲಿ ಆಗಿರ್ತಕ್ಕಂತ ಒಂದು ನಿರ್ಧಾರ. ಹಾಗಾಗಿ ನನಗೆ ಸರ್, ಒಂದು ಕುಟುಂಬಕ್ಕೆ ಅಹಿಂದ ನಾಯಕರನ್ನ ಬಲಿ ಕೊಡ್ತಾ ಇದೆ ಅನ್ನೋದು ಆರೋಪ ಕೇಳಿದೆ. ಹಾಗಿಲ್ಲ ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ಲಾ ಸಮಾಜದ ಜನರ, ಎಲ್ಲಾ ವರ್ಗದ ಜನರ ಹಿತವನ್ನ ಕಾಪಾಡ್ತಕ್ಕಂಥ ಪಕ್ಷ. ನಿಜವಾಗಿರ್ತಕ್ಕಂಥ ಏನಾದ್ರೂ ಸಾಮಾಜಿಕ ನ್ಯಾಯ ಯಾವ್ದಾದ್ರು ಪಕ್ಷದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷ, ನಿಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಆ ರೀತಿ ಏನು ಭಾವನೆ ಇಲ್ಲ. ಅಲ್ಲಿ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಲ್ಪಸಂಖ್ಯಾತ ನಾಯಕರು ಕೂಡ ಕೇಳೋದೇನು ತಪ್ಪಿಲ್ಲ. ಆದ್ರೆ ಕಾಂಗ್ರೆಸ್ ನಲ್ಲಿ ಒಂದು ಪದ್ಧತಿ ಏನಿದೆ ಅಂತಂದ್ರೆ, ಯಾರ ಮನೆಯಲ್ಲಿ ಸಾವಾಗ್ತದೆ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ನಲ್ಲಿ ವಾಡಿಕೆ ಇದೆ. ಹಾಗಾಗಿ ಕೊಟ್ಟಿದ್ದಾರೆ. ಅದರ ಅರ್ಥ ಯಾರಿಗೂ ಕಡೆಗಣಿಸ್ತಾರೆ ಅಂತಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ತೀರ್ಮಾನ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ನಾನು ನೋಡಿದೆ, ಜಜ್ಮೆಂಟ್ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ನನಗೆ ಜಾಸ್ತಿ